ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ಇಲ್ಲ ಅಂದ್ರೆ ಸಂಕ್ರಾಂತಿ ಹೆಂಗೆ ಕಂಪ್ಲೀಟ್ ಆಕೈತ್ರಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗದಿರಿ ಎಲ್ಲರೂ? ಇವತ್ತು ನಾವು ಮಾದ್ಲಿ ಮಾಡೋಣ ಬರ್ರಿ. ಮಾದ್ಲಿ ಮಾಡಕ್ಕೆ ನಾನು ಏನೇನು ತೊಗೊಂಡೇನಿ ಅಂದ್ರೆ, ಈ ಒಂದು ಬೌಲ್ಲೆ 3 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ, 1 ಕಪ್ ಕಡಲೆ ಹಿಟ್ಟು ತೊಗೊಂಡೇನಿ, 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳತ್ತೇನಿ. ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಚೆಂದಾಗಿ ಚಪಾತಿ ಅದಕ್ಕೆ ಕಲಿಸ್ಕೊಳತ್ತೇನೆ ನೋಡ್ರಿ. ಈಗ ಹಿಂಗೆ ಕಲ್ಸೇನೆ ನೋಡ್ರಿ. ಇದ್ದೇ ನೀವು ಚೆಂದಾಗೇನ ಕಲಿಸ್ಬೇಕು, ಹಂಗೆ ಹಿಂಗೆ ಕಲಿಸ್ಬೇಕಂತ ಏನಿಲ್ಲ ರೀ. ಈಗ ದೊಡ್ಡದೊಂದು ಉಳ್ಳಿ ತೊಗೊಂಡ್ರಿ. ಉಳ್ಳಿ ತೊಗೊಂಡು ಅದನ್ನೊಂದು ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋನು. ರೌಂಡ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಚ್ಚಿ ಹಿಂಗೆ ಲಟ್ಸೋನು ನೋಡ್ರಿ. ಇದೇನು ಶೇಪ್ ಬರ್ಬೇಕಂತಿಲ್ಲ ರೀ, ಯಾವ ಶೇಪ್ ಬಂದರೂ ನಡೀತೈತ್ರಿ. ಹಿಟ್ಟು ಒಂದು ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಳೋದು ನೋಡ್ರಿ. ಈಗ ಇದನ್ನು ನಾವು ತೆಮಿ ಮೇಲೆ ಬೇಯಿಸೋಣ ರೀ. ಇದಕ್ಕೆ ನೀರು ಗೀರು ಏನು ಹಚ್ಚೋದಿಲ್ಲ ರೀ. 2 ಸೈಡ ಚೆಂದಾಗೆ ಬೇಯಿಸ್ಕೋಬೇಕ್ರಿ. ಇದನ್ನು ಒಂದು ಸ್ವಲ್ಪ ದಪ್ಪ ಮಾಡಿರ್ತಾವೆ, ಅದಕ್ಕೆ 2 ಸೈಡ ಚೆಂದಾಗೆ ಬೇಯಿಸ್ಕೋಬೇಕು. ಆಮೇಲೆ ಹಿಂಗೆ ಸಣ್ಣಗೆ ಮುರಿಬೇಕು ನೋಡ್ರಿ. ಎಲ್ಲ ಮುರಿದ ನಾವು ಇಟ್ಟೇವಿ, ಇನ್ನೊಂದು ಸ್ವಲ್ಪ ಐತಿ. ಈಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋನು. ನಿಮ್ಮ ಕಡೆ ಗಿರ್ನಿದ್ರೆ ಗಿರ್ನಿಗೆ ಹಾಕಿಸ್ಕೊಂಬರ್ಬೋದು ರೀ. ನೋಡಿರಿ, ಮಿಕ್ಸಿಗೆ ಹಾಕೊಂಡ್ಮೇಲೆ ಹಿಂಗಾಗೈತಿ ನೋಡಿರಿ. ಇಷ್ಟು ಸಣ್ಣಗೆ ಇದನ್ನು ನಾವು ಮಿಕ್ಸಿಗೆ ಹಾಕೋಬೇಕು. ಈಗ ಇದಕ್ಕೆ ಹಾಕಕ್ಕೆ ಉಳ್ದಿದ್ದ ಐಟಮ್ಸ್ಗಳೆಲ್ಲ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನಾ ಇಲ್ಲಿ ಏನೇನು ತೊಗೊಂಡ್ರೆ ಶೇಂಗಾ ತೊಗೊಂಡೇನ್ರಿ, ಆಮ್ಯಾಗ ಎಳ್ಳು ತೊಗೊಂಡೇನಿ, ಸ್ವಲ್ಪ ಅಕ್ಕಿ ಪುಡಿ ಮಾಡಿ ಇಟ್ಕೊಂಡೇನಿ, ಬೇಳೆ ಸೊಪ್ಪು ತೊಗೊಂಡೇನಿ, ಪುಟಾಣಿ ಮತ್ತು ಒಣ ಕೊಬ್ಬರಿ ತೊಗೊಂಡೇನಿ. ನಾನು ಮೊದಲು ಶೇಂಗಾನ ಹುರಿದು ಇಟ್ಕೊಂಡಿದ್ನಿ, ಹಿಂಡಿ ಮಾಡೋಕೆ ಅದ್ರಾಗಿಂದ ತೊಗೊಂಡೇನಿ. ಇವು ಉಳ್ದಿದ್ದ ಐಟಮ್ಸ್ಗಳೆಲ್ಲ ನಾನು ಸಪ್ರೇಟಾಗಿ ಹುರ್ಕೊಂಡೇನಿ. ಈ ಪುಟಾಣಿ ಒಳಗೆ ಕೊಬ್ಬರಿ ಹಾಕಿ ಹುರ್ಕೊಂಡೇನಿ. ಇದೆಲ್ಲ ಹುರ್ಕೊಂಡಾದ್ಮೇಲೆ ನೋಡ್ರಿ, ಈಗ ನಾವು ಬೆಲ್ಲ ರೆಡಿ ಮಾಡ್ಕೊಳ್ಳೋನು. ಇಲ್ಲಿ ಮಹೇಶ ಬೆಲ್ಲ ತುರಿದಿಡಾತಾನು. ಈಗ ಅದ ಬೌಲ್ಲೆ ನಾನು 3 ಬೌಲ್ ಅಷ್ಟು ಇದನ್ನ ಗೋಧಿ ಹಿಟ್ಟು ಹಾಕ್ಕೊಂಡಿನಲ್ರಿ. ಈಗ ಅದ ಬೌಲ್ಲೆ ನಾನು 2 ಬೌಲ್ ಅಷ್ಟು ಬೆಲ್ಲ ಹಾಕ್ಕೊಂಡೇನ್ರಿ. ನೋಡಿರಿ, ಬೆಲ್ಲ ಹಾಕ್ಕೊಂಡು ಚೆಂದಾಗಿ ಹೀಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಿಂಗೆ ತಿಕ್ಕೋಬೇಕು. ನಮ್ಮ ಕಡೆ ಹಿಂಗೆ ತಿಕ್ತಾರ್ರಿ. ನೀವು ಮಿಕ್ಸಿಗೆ ಹಾಕೋತಾನಂದ್ರೆ ಮಿಕ್ಸಿಗೆ ಹಾಕೋಬೋದು ನೋಡಿರಿ. ಈಗ ಎಲ್ಲ ರೆಡಿ ಆಗೈತಿ. ಈಗ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿದ್ವಲ್ರಿ, ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ಕೊಳಕತ್ತೇನಿ ನೋಡಿರಿ. ಎಲ್ಲನೂ ಚೆಂದಾಗಿ ಹಾಕ್ಕೊಳ್ಳೋನು, ಎಲ್ಲ ಕಡೆ ಹೋಗೋ ಹಂಗೆ. ಮತ್ತು ಆಮ್ಯಾಗ ಇದನ್ನು ನಾವು ಇನ್ನೊಂದು ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಎಲ್ಲ ಮಾದೋಲಿಗೇನು ಹತ್ತಬೇಕು, ಹಂಗೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋನು ನೋಡಿರಿ. ನಾವೆಲ್ಲನೂ ಫ್ರೈ ಮಾಡಿ ಹಾಕ್ಕೊಂಡಿದ್ದಕ್ಕೆ ಘಮ ಘಮ ಅನ್ನತ್ತಿರ್ತೈತೆ ಮಾದೋಲಿ. ಯಾರು ಮಾದೋಲಿ ತಿನ್ನೋರು ಅಂತಾರೆ ನೋಡ್ರಿ, ಅವರು ಹಾಕ್ಕೊಡು ಅಂತ ಇಸ್ಕೊಂಡು ತಿಂತಾರೋ. ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ತಿಂದ್ರೆ ಇರುತ್ತೆ ಸ್ವರ್ಗ ರೀ. ಒಂದ್ಸಲ ಹಿಂಗೆ ಮಾದೋಲಿ ಮಾಡಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.